ಸ್ವಾಮಿ, ನನ್ನ ಮೊಮ್ಮಗ ಎಲ್ಲೇ ಇದ್ರೂ ಕ್ಷೇಮವಾಗಿರೋ ಹಾಗೆ ನೋಡಪ್ಪ. ಆ ಭುಜಂಗನಿಂದ ಯಾವುದೇ ಅಪಾಯ ಆಗದೆ ಇರೋ ತರ ಕಾಪಾಡು ಸ್ವಾಮಿ. ಅಷ್ಟಕ್ಕೂ ಇದೆಲ್ಲ ಆ ಪುಣ್ಯನಿಂದನೇ ಆಗಿದ್ದು. ಅವಳಿಂದನೇ ಭಾವ ಮನೆಯಿಂದ ಹೊರಗೆ ಹೋಗೋ ಹಾಗಾಯ್ತು. ಭಾವಂಗೇನಾದ್ರೂ ಆದ್ರೆ ಆ ಪುಣ್ಯನ ನಾನೇ ಸಾಯಿಸ್ಬಿಡ್ತೀನಿ. ನೀವೆಲ್ಲರೂ ಅನಾವಶ್ಯಕವಾಗಿ ಭಯ ಪಡ್ತಾ ಇದ್ದೀರಾ. ಅನಿರುದ್ಧ್ಗೆ ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಹೇಗಿರಕ್ಕಾಗತ್ತೆ ಅಮ್ಮ? ಹೊರಗೆ ಹೋಗಿರೋದು ನಾನು, ಅಪಾಯ ಬಂದಿರೋದು ಕೂಡ ನನಗೇನೆ. ಆ ಭಯ ನಿನಗೆ ಅರ್ಥ ಆಗಲ್ಲ. ಮುಂಚೆಯಿಂದನೂ ಹೇಳ್ತಾನೆ ಇದ್ದೀನಿ, ಆ ಪುಣ್ಯನ ಮನೆಗೆ ಕರ್ಕೊಂಡ್ ಬರಬೇಡಿ ಅಂತ. ಕೇಳಿದ್ರಾ? ನಿಧಿ ಬೇಕು ಅಂತ ಅವಳನ್ನ ಕರ್ಕೊಂಡ್ ಬಂದು ತಲೆ ಕೆಡೋ ಹಾಗೆ ಮಾಡಿದ್ಯಾ. ಅವಳು ನೋಡಿದ್ರೆ ಭಾವನ್ ಕರ್ಕೊಂಡು ಹೋಗಿದ್ದಾಳೆ. ಹುಚ್ಚಿ ತರ ಮಾತಾಡ್ಬೇಡ ಪರ್ನಿ. ಅವ್ರು ಹೋಗಿರೋದು ಮಾಲನ್ನು ಹುಡ್ಕೊಂಡು ಬರೋದಕ್ಕೆ, ಯುದ್ಧಕ್ಕಲ್ಲ. ನಮ್ಮ ಗರುಡ ಶಕ್ತಿ ಅನಿರುದ್ಧ್ ಜೊತೆ ಇರೋವರೆಗೂ ಆ ಭುಜಂಗ ಏನು ಮಾಡಕ್ಕಾಗಲ್ಲ. ಜೊತೆಗೆ ಅಣ್ಣ ಬೇರೆ ಹೋಗಿದ್ದಾನೆ. ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಂಡೇ ಬರ್ತಾನೆ. ನಿನ್ ಬಾಯಿ ಹರಕೆಯಿಂದ ನನ್ ಮಗ ವಾಪಸ್ ಬರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಅಲ್ ನೋಡಿ, ಮಾವಯ್ಯ ಬಂದ್ರು. ಏನ್ರಿ ವರ್ಮ, ಬಂದ್ಯನಪ್ಪ. ನನ್ ಮೊಮ್ಮಗ ಎಲ್ಲೇ? ಒಬ್ನೇ ಬಂದಿದ್ಯಲ್ಲ. ನನ್ ಮಗ ಎಲ್ರಿ? ಏನಣ್ಣ ಮಾತಾಡ್ತಾನೆ ಇಲ್ಲ? ಅನಿರುದ್ಧನ ಕರ್ಕೊಂಡ್ ಬಂದಿಲ್ವಾ? ಭಾವ ಸಿಗ್ಲಿಲ್ವಾ ಮಾವಯ್ಯ? ಕೇಳ್ತಾ ಇದ್ರೆ ಹೇಳ್ಬಾರ್ದೇನ್ರಿ? ಏನ್ ಹೇಳ್ಬೇಕು ಅರವಿಂದ? ಇಡೀ ಹರಿನಗರವನ್ನೇ ಹುಡುಕಿದ್ರು ಕೂಡ ನಿನ್ ಮಗ ಸಿಗ್ಲಿಲ್ಲ ಅಂತ ಹೇಳ. ಕಾಡು ಮೇಡು ನಾಡು ಎಲ್ಲಾ ಕಡೆ ಹುಡುಕಿದ್ರು ಕೂಡ ಅನಿರುದ್ಧನ ಸುಳಿವೇ ಇಲ್ಲ ಅಂತ ಹೇಳ. ಏನಂತ ಹೇಳಿ? ಅಂದ್ರೆ ನನ್ ಮಗನ್ಗೇನಾದ್ರೂ ಆಯ್ತಾ? ಅವನ್ಗೇನು ಆಗಲ್ಲ ಅದ್ಕೆ. ಅವನು ಚಿರಂಜೀವಿ, ಎಲ್ಲೇ ಇದ್ರೂ ಬದುಕ್ ಬರ್ತಾನೆ. ವರ್ಮ ಬರೋಕ್ಕೂ ಮುಂಚೆ ಅದೇ ಧೈರ್ಯದಲ್ಲಿದ್ವಿ. ಅವನ್ ಬರೀ ಗೈಯಲ್ಲಿ ಬಂದಿದ್ದನ್ ನೋಡಿ ಹೇಗಮ್ಮ ಧೈರ್ಯವಾಗಿರೋದು? ನನ್ ಮಗ ಇಲ್ದಿರೋ ಈ ಲೋಕದಲ್ಲಿ ನಾನು ಇರಲ್ಲ. ನಾನ್ ಸತ್ತು ಹೋಗ್ಬಿಡ್ತೀನಿ. ನನ್ ಮಗನ್ ಜೊತೆ ನಾನು ಹೊರಟು ಹೋಗ್ತೀನಿ. ನನ್ ಮಗ ಅನಿರುದ್ಧ್ ಸಿಗ್ಲಿಲ್ಲ ಅಂತ ಮಾತ್ರ ಹೇಳ್ದೆ, ಯಾವತ್ತಿಗೂ ಸಿಗಲ್ಲ ಅಂತ ಹೇಳಿಲ್ವಲ್ಲ. ಕಣ್ಣೀರು ಕಷ್ಟಕ್ಕೆ ಪರಿಹಾರ ಕೊಡಲ್ಲ. ಮನುಷ್ಯನನ್ನ ಪ್ರತಿ ಕ್ಷಣ ಪ್ರಾಣ ರಕ್ಷಿಸಿದ್ರೆ ಇಂಥ ಸಂದರ್ಭದಲ್ಲಿ ಧೈರ್ಯ ಮಾತ್ರ ರಕ್ಷಣೆ ಮಾಡುತ್ತೆ. ಅನಿರುದ್ಧ್ ಖಂಡಿತವಾಗಿಯೂ ಬರ್ತಾನೆ. ಎಲ್ರೂ ಧೈರ್ಯವಾಗಿರೋಣ. ಪುಣ್ಯ ಪುಣ್ಯ ಪುಣ್ಯ, ಎದ್ದೇಳು ಪುಣ್ಯ. ನಿಂಗೇನು ಆಗಲ್ಲ ಪುಣ್ಯ. ನಿನ್ನ ನಾನು ಕಾಪಾಡ್ತೀನಿ ಪುಣ್ಯ. ಪುಣ್ಯ, ಎದ್ದೇಳು ಪುಣ್ಯ. ನಿಂಗೇನು ಆಗಲ್ಲ. ಒಂದ್ಸಲ ನನ್ನ ನೋಡು ಪುಣ್ಯ. ಯಾರಾದ್ರೂ ಇದ್ದೀರಾ? ಹೆಲ್ಪ್ ಪುಣ್ಯ. ನಿಂಗೇನು ಆಗಲ್ಲ ಪುಣ್ಯ. ಪುಣ್ಯ, ನಿಂಗೇನು ಆಗಲ್ಲ ಪುಣ್ಯ. ನಿನ್ನ ನಾನು ಕಾಪಾಡ್ತೀನಿ ಪುಣ್ಯ. ಹೇಳು ಪುಣ್ಯ. ಕಣ್ಬಿಡು ಪುಣ್ಯ, ಪ್ಲೀಸ್ ಪುಣ್ಯ. ಪುಣ್ಯ ಹೇಳು ಪುಣ್ಯ. ಪುಣ್ಯ ಪುಣ್ಯ ಕಣ್ಬಿಡು. ಕರ್ಣ ಪಿಶಾಚಿ, ಕರೀದೆ ಬಂದಿದ್ದು ಅಲ್ದೆ ನನ್ನ ಧ್ಯಾನ ಭಗ್ನ ಮಾಡ್ತೀಯ. ಧ್ಯಾನಭಂಗ ಆದ್ರೆ ಪರವಾಗಿಲ್ಲ ಭೂತಕ್ಕೆ, ಮತ್ತೆ ಧ್ಯಾನ ಮಾಡಬಹುದು. ಆದ್ರೆ ಎಷ್ಟು ದಿನ ಪಟ್ಟಿದ್ದೆಲ್ಲ ಕಷ್ಟ ಭಂಗ ಆಗ್ಬಿಟ್ರೆ ಅವಾಗೇನ್ ಮಾಡ್ತೀಯಾ? ಏನ್ ನೀನ್ ಹೇಳ್ತಾ ಇರೋದು? ಹೌದು, ಆ ಮಾಲನ ಸಾಯಿಸಿದೀರಾ ಅಂತ ಆ ಅನಿರುದ್ಧನ ಭುಜಂಗ ಸಾಯಿಸಿದಾನೆ ಅಂತ ಹಗಲು ಕನಸು ಕಾಣ್ತಾ ಇದ್ದೀರಾ. ಆದ್ರೆ ಅನಿರುದ್ಧ್ ಸತ್ತೋಗಿಲ್ಲ. ಮತ್ತೆ ಆ ಭುಜಂಗ ಯಾರನ್ ಕಚ್ಚಿದ್ದು? ಅನಿರುದ್ಧನೇ. ಆದ್ರೆ ಸಾಯಕ್ ಹೋಗ್ತಿರೋದು ಮಾತ್ರ ಪುಣ್ಯ. ಸಾಕ್ ಮಾಡು ನಿನ್ನ ಅಧಿಕ ಪ್ರಸಂಗ. ಭುಜಂಗ ಅನಿರುದ್ಧನ ಕಚ್ಚೋದು ಅಂದ್ರೇನು? ಪುಣ್ಯ ಸಾಯೋದು ಅಂದ್ರೇನು? ಅದೇ ವಿಧಿ ಆಟ.
ಬೇಗ ಹೋಗಿ ಪುಣ್ಯನ ಬದುಕಿಸ್ಕೊಳ್ದೆ ಇದ್ರೆ ನಿನ್ನ ಆಸೆ ಎಲ್ಲ ನೀರ್ಪಾಲಾಗೋಗುತ್ತೆ. ನಿಧಿನ ಸಾಧಿಸ್ಕೋಬೇಕು ಅನ್ನೋ ಅಂತ ನಿನ್ನ ಆಸೆಯಾಗೆ ಉಳ್ಕೊಂಡ್ಬಿಡುತ್ತೆ ಭೂತಕ್ಕೆ. ಅಂದ್ರೆ ಪುಣ್ಯ ಇಲ್ಲ ಅಂದ್ರೆ ನಾವು ನಿಧಿ ಪಡೆಯಕ್ಕಾಗಲ್ವಾ? ಸಾಧಿಸೋದಲ್ಲ, ಶೋಧನೆ ಮಾಡುವಂತ ಅರ್ಹತೆನೂ ನಿಮಗಿಲ್ಲ. ಸಾಕು. ಕ್ಷುದ್ರ ಪೂಜೆ ಮಾಡಿದ್ರು ಭೈರವ ಬೀಜಾಕ್ಷರ ಮಂತ್ರ ಜಪಿಸಿ ಕ್ಷುದ್ರ ಶಕ್ತಿ ಪಡ್ಕೊಂಡಿರೋ ನಾವು ನಿಧಿನ ಸಾಧಿಸೋದಕ್ಕಾಗಲ್ವಾ? ವಿಧಿಗೆ ತಲೆಬಾಗಿ ನಿಧಿ ಪುಣ್ಯದಿಂದ ಸಿಗತ್ತೆ ಅನ್ಕೊಂಡ್ವಿ, ಆದ್ರೆ ನಮಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಪುಣ್ಯನ ಸಾಮಾನ್ಯಳು ಅಂತ ಅನ್ಕೊಂಡಿದೀಯಾ? ಅವಳ ಕೈಯಲ್ಲಿರುವಂತ ರೇಖೆ ಸಾಮಾನ್ಯದ್ದು ಅಂತ ಅನ್ಕೊಂಡಿದೀಯಾ? ಅವಳ ಹಸ್ತರೇಖೆ ಶಕ್ತಿ ಮುಂದೆ ನಿನ್ನ ಕ್ಷುದ್ರ ಶಕ್ತಿ ಏನೂ ಅಲ್ಲ. ಅವಳು ಬಿಟ್ರೆ ಯಾವ ಶಕ್ತಿನೂ ನಾಗನಿಧಿನ ದಾಟಕ್ಕಾಗಲ್ಲ, ಪಡ್ಕೊಳಕ್ಕೂ ಆಗಲ್ಲ. ಅಂದ್ರೆ ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಈಗ್ಲೇ ಹೋಗಿ ಪುಣ್ಯನ ಕಾಪಾಡ್ಕೋ. ಅವಳಿಂದಾನೇ ನಿನ್ ನಿಧಿನ ಸಾಧಿಸ್ಕೋಬೇಕು ಭೂತಕ್ಕೆ, ನೆನ್ಪಲ್ಲಿಡ್ಕೋ. ಸರಿ, ಹಾಗಾದ್ರೆ ಈಗ್ಲೇ ಹೋಗ್ತೀನಿ. ತಾಳೆಗರಿಯಲ್ಲಿರೋ ನಾಗನಿಧಿ ರಹಸ್ಯ ಪುಣ್ಯನ್ಗೆ ಮಾತ್ರ ಗೊತ್ತು. ಭುಜಂಗನ ವಿಷದಿಂದ ಅವಳು ಸತ್ ಹೋದ್ರೆ ನಿಧಿ ರಹಸ್ಯ ಕೂಡ ಅವಳ ಜೊತೆನೆ ಹೊಟ್ಟೋಗುತ್ತೆ. ನಿಧಿನ ಪಡ್ಕೋಬೇಕು ಅಂದ್ರೆ ಪುಣ್ಯ ಬದುಕಬೇಕು. ಅವಳು ಬದುಕಬೇಕು ಅಂದ್ರೆ ನಾನು ವೇಷ ಬದಲಾಯಿಸಿದ್ರೇನೆ ಅವಳು ಬದುಕೋದು. ಏನೋ ವೈದ್ಯರು ಬೆಳಿಗ್ಗೆ ತನಕ ಬರಲ್ವಾ? ಹೌದು ಯಜಮಾನ್ರೆ. ಸರಿ, ನೀವು ಹೊರಡಿ. ಸರಿ ಯಜಮಾನ್ರೆ, ನಡೆಯೋ. ಹಾಗಾದ್ರೆ ಈ ಪುಣ್ಯ ಬದುಕೋದು ಹೇಗೆ, ಬದುಕಿಸ್ಕೊಳ್ಳೋದು ಹೇಗೆ? ಇವಳೇನಾದ್ರೂ ಸತ್ರೆ ಇವಳ ಜೊತೆ ನಿಧಿ ರಹಸ್ಯನೂ ಅಂತ್ಯವಾಗ್ಬಿಡುತ್ತೆ. ಛೆ, ಸಾಯೋ ಮುಂಚೆ ನಿಧಿ ರಹಸ್ಯ ಹೇಳಿ ಸತ್ತೋದ್ರೆ ಚೆನ್ನಾಗಿರ್ತಿತ್ತೆ. ಪಾಪ, ಪುಣ್ಯಂಗೆ ಬದುಕೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಪುಣ್ಯ ಬದುಕ್ತಾಳೆ, ಅವಳನ್ನ ನಾನ್ ಬದುಕಿಸ್ತೀನಿ. ಹೇಗ್ ಬದುಕಿಸ್ತೀಯೋ? ದೈವ ಸರ್ಪದ ವಿಷಯಕ್ಕೆ ಬದುಕೋದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ. ಆ ದೇವ್ರೆ ಪುಣ್ಯನ ಕಾಪಾಡ್ಬೇಕು. ಇವಳನ್ನ ಬದುಕಿಸೋದಕ್ಕೆ ದೇವ್ರೆ ಕೆಳಗಿಳಿದು ಬರ್ತಾನ ಹೇಗೆ? ಬೇರೆ ದಾರಿ ಇಲ್ಲ. ಪುಣ್ಯನ ಸಿಟಿ ಕರ್ಕೊಂಡೋಗೋಣ, ಅದಕ್ಕೆ ತಯಾರು ಮಾಡ್ಕೊಳ್ಳಿ. ಸರಿ ಅಪ್ಪ. ಅವಶ್ಯಕತೆ ಇಲ್ಲ. ಈಗಿನ ಕಾಪಾಡು. ನಾಡಿ ಕ್ಷೀಣಿಸಿದೆ. ದೀಪ ಹೀನ ಸ್ಥಿತಿ ತಲುಪಿದೆ. ಶ್ವಾಸ ಬಲಹೀನವಾಗಿದೆ. ದೇಹದಲ್ಲಿ ಹರಡಿರೋ ವಿಷ ಇವಳ ರಕ್ತದಲ್ಲಿ ಸೇರಿದೆ. ವಿಷದ ಪ್ರಭಾವ ಹೃದಯನ ದಾಟಿ ಮೆದುಳಿಗೆ ಸೇರೋಕ್ಕೂ ಮುಂಚೆ ಚಿಕಿತ್ಸೆ ಶುರು ಮಾಡಬೇಕು. ಮಂತ್ರ ಹೇಳ್ತೀನಿ,
ಏಕಾಗ್ರತೆಯಿಂದ 108 ಸಾರಿ ಜಪಿಸಿ ಆ ಅಕ್ಷತೆನ ಅದ್ರ ಮೇಲ್ ಹಾಕು. ಅದಕ್ಕೆ ಪ್ರಾಣಶಕ್ತಿ ಬಂದು ಪ್ರಕಾಶಿಸತ್ತೆ. ಅದಾದ ಮೇಲೆ ಪುಣ್ಯನ್ನ ಕಾಪಾಡ್ಕೋಬಹುದು. ಸರಿನಮ್ಮ, ಅದೇನು ಹೇಳಿ. ಹುಷಾರು. ಮನಸ್ಸು ಏಕಾಗ್ರತೆ ತಪ್ಪಿದ್ರೆ, ಜಪ ಮಧ್ಯದಲ್ಲಿ ನಿಂತೋದ್ರೆ ಫಲ ಸಿಗೋದಿಲ್ಲ. ಆಗ್ಲಿ ಅಮ್ಮ, ನನ್ನ ಪ್ರಾಣ ಹೋದ್ರೂ ಕೂಡ ನನ್ನ ಜಪಾನ ನಾನು ನಿಲ್ಸಲ್ಲ. ಪುಣ್ಯನ್ ಪೀಡೆ ಹೇಗೋ ತೊಲಗ್ತು ಅಂತ ಖುಷಿ ಪಟ್ರೆ ಈ ಮುದುಕಿ ಬಂದು ನಾಗಮೂಲಿಕೆ ಯಾವುದೋ ಮೂಲಿಕೆ ಅಂತ ಹೇಳಿ ಪೂಜೆ ಶುರು ಮಾಡಿದಾಳೆ. ನಾನಿರೋ ತನಕ ಅವಳನ್ನ ಬದುಕೋದಕ್ ಬಿಡಲ್ವೇ? ಅವಳಿಗೆ ಸಾವು ತಪ್ಪಿದ್ದಲ್ಲ. ಒಳ್ಳೇದು, ಶುರು ಮಾಡು. ಪುಣ್ಯ ಬದುಕಬೇಕು ಅಂತ ನಾವು ನಮ್ಮ ಇಷ್ಟ ದೈವಗಳನ್ನ ಬೇಡ್ಕೊಳ್ಳೋಣ. ಮೂಲಿಕೆನ ತಗೊಳ್ಳೋದಕ್ಕೆ ಇದೇ ಒಳ್ಳೆ ಚಾನ್ಸ್. ಪುಣ್ಯ ಇವತ್ತು ಸಾಯಲೇಬೇಕು. ನೂರ 8 ಸಲ ಜಪ ಮಾಡಿ ಪೂರ್ತಿಯಾಗಿದೆ. ಆ ಅಕ್ಷತೆನ ಈ ಮೂಲಿಕೆಗೆ ಅಪಚಾರ. ಏನಾಯ್ತು? ನಾಗಮೂಲಿಕೆ ಮಾಯ ಆಗಿದೆ. ಯಾರೋ ಕದ್ದುಬಿಟ್ಟಿದ್ದಾರೆ. ಅಸಂಭವ. ನಮ್ಮಲ್ಲಿ ಯಾರಿಗೂ ಕಳ್ತನ ಮಾಡೋಂತ ಅವಶ್ಯಕತೆ ಇಲ್ಲ. ನನ್ನ ಅನುಮತಿ ಇಲ್ಲದೆ ಈ ಮನೆಗೆ ಯಾರು ಪ್ರವೇಶ ಮಾಡಲ್ಲ. ಅದಕ್ಕೂ ಮಿಗಿಲಾಗಿ ಈ ವರ್ಮನ್ ಮುಂದೆ ಕಳ್ಳತನ ಯಾರು ಮಾಡಕ್ ಬಯಸಲ್ಲ. ಹೌದಣ್ಣ, ನಾವಿರುವಾಗ ಈ ಮನೆಯಲ್ಲಿ ಸೊಳ್ಳೆ ಕೂಡ ಬರೋದಿಲ್ಲ. ಅಂಥದ್ರಲ್ಲಿ ಆ ಮೂಲಿಕೆ ಹೇಗ್ ಮಾಯ ಆಗುತ್ತೆ? ಅಷ್ಟಕ್ಕೂ ಅದು ನಿಜವಾದ ಮೂಲಿಕೆನಾ? ಇಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡು ನೀನು ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಲ್ಸು. ನನ್ನ ಮೇಲೆ ಅನುಮಾನ ಪಡ್ತೀಯಾ? ಆ ಮೂಲಿಕೆ ಯಾರು ತಗೊಂಡಿದ್ದಾರೆ, ಅದನ್ನ ಯಾರು ಮುಚ್ಚಿಟ್ಟಿದ್ದಾರೆ ಅಂತ ಈಗಲೇ ನಿರೂಪಿಸ್ತೀನಿ. ಹೇಗ್ ನಿರೂಪಿಸ್ತಾಳೆ? ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ತಾರೋ ಏನೋ. ಆ ಮೂಲಿಕೆ ನನ್ನ ಹತ್ರ ಇರೋ ತನಕ ನನ್ ಯಾರು ಏನು ಮಾಡಲ್ಲ.
ಈ ಪಾದ ಮುದ್ರಿಕೆ ಯಾರ ಹತ್ರ ಹೋಗುತ್ತೋ ಅವರೇ ಮೂಲಿಕೆನೆ ಕದ್ದಿದ್ದಾರೆ ಅಂತ ಅರ್ಥ. ಆ ಮೂಲಿಕೆ ತೆಗ್ದಿ ನೀನಾ? ನಿನ್ನ ನಿಂತ್ಕೋ. ನೀನು ಕದಲಿದ್ರೆ ಪೂಜೆ ನಿಂತು ಹೋಗತ್ತೆ. ಪರ್ಣಿಕಾ, ಅದನ್ ನೀನ್ ಕದ್ಯಾ? ಹೌದು, ನಾನೇ ತಗೊಂಡಿದ್ದು. ಪರ್ಣಿ, ಯಾಕೆ ಅದನ್ನ ತಗೊಂಡೆ? ಅವಳ ಹತ್ರ ಏನ್ ಮಾತತ್ತೆ? ಅಷ್ಟಕ್ಕೂ ನಿಂಗ್ ಮನಸಾಕ್ಷಿ ಅನ್ನೋದೇ ಇಲ್ವಾ? ನಿಂಗ್ ಸ್ವಲ್ಪ ಆದ್ರೂ ಮನುಷ್ಯರಿಗಿರೋ ಲಕ್ಷಣ ಇದೆಯಾ? ಅಲ್ಲಿ ಪುಣ್ಯ ಸಾವು ಬದುಕಿ ನಡುವೆ ಹೋರಾಡ್ತಿದ್ರೆ ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಮತ್ತೆ ನೀನ್ ಬೇಕು ಅಂತ ನಾನ್ ಇಲ್ಲಿ ಸಾಯ್ತಾ ಇದ್ರೆ ನನ್ನನ್ನು ಬಿಟ್ಟು ಅವಳನ್ನ ಪ್ರೀತಿಸೋದಕ್ಕೆ ನಿನಗ್ ಹೇಗ್ ಮನ್ಸ್ ಬಂತು ಭಾವ? ಪರ್ಣಿಕಾ, ಅಣ್ಣ, ಏನ್ ಮಾತಾಡ್ತಿದ್ಯಾ? ಪ್ರೀತಿ ಮದುವೆ ಬಗ್ಗೆ ಮಾತಾಡೋಂತ ಸಮಯನ ಇದು? ಅಷ್ಟಕ್ಕೂ ಅನಿರುದ್ಧ ಪುಣ್ಯ ಪ್ರೀತಿ ಮಾಡೋದಂದ್ರೆ ಏನು? ಹುಚ್ಚಿತರ ಮಾತಾಡ್ತಿದ್ಯಾ? ಹೋಗಿ ಅದನ್ನ ತಗೊಂಡ್ ಬಾ. ಪರ್ಣಿ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅದಿಲ್ಲ ಅಂತಂದ್ರೆ ಪುಣ್ಯ ಸತ್ ಹೋಗ್ತಾಳ್ ಕಣೆ. ಸತ್ರೆ ಸಾಯ್ಲಿ, ನನಗೇನು? ರಾಕ್ಷಸಿ, ನಿನಗೇನ್ ಮಾಡಿದ್ರು ಕಮ್ಮಿನೇ. ಪರ್ಣಿಕಾ, ನನ್ ಸೊಸೆ ಅಂತ ನನ್ ತಂಗಿ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಅಂತ ನಾನ್ ಸುಮ್ನೆ ಬಿಡ್ತಾ ಇದ್ದೀನಿ ನಿನ್ನ. ಆ ಅಭಿಮಾನನ ದುರುಪಯೋಗ ಪಡಿಸ್ಕೋಬೇಡ. ಹೋಗಿ ಅದನ್ನ ತಗೊಂಬಾ, ಇಲ್ಲಾಂದ್ರೆ ಪುಣ್ಯಗಿಂತ ಮೊದಲು ನೀನ್ ಸಾಯ್ತೀಯಾ? ಹಾಗಾದ್ರೆ ಸಾಯಿಸಿ ಮಾವಯ್ಯ, ಮೊದಲು ನನ್ನನ್ನು ಸಾಯಿಸಿ. ಪರ್ಣಿಕಾ, ಆ ಪುಣ್ಯ ಬೇಕಾ ನಾನು ಬೇಕಾ ಅಂತ ನೀವೇ ನಿರ್ಧಾರ ಮಾಡಿ. ಆ ಪುಣ್ಯನೇ ಬೇಕು ಅಂದ್ರೆ ನನ್ನನ್ನು ಸಾಯಿಸಿ ಮಾವಯ್ಯ, ನನ್ನನ್ನು ಸಾಯಿಸಿ. ನಿನ್ನ ಅಯ್ಯೋ ವರ್ಮಾ, ವರ್ಮಾ, ಏನೇ ಇದು? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ನಮ್ಮ ಅಣ್ಣನಿಗೆ ಏನಾದ್ರೂ ಕೋಪ ಬಂದ್ರೆ ನಿನ್ನ ಸಾಯಿಸಿ ಬಿಡ್ತಾನ ಅವನು. ನನ್ನ ಮಾತು ಕೇಳಿ ಆ ಮೂಲಿಕೆನ ತಂದ್ಕೊಡೆ. ಈಗ್ಲೇ ನನ್ನನ್ನು ಸಾಯಿಸಿ ಮಾವಯ್ಯ. ಭಾವ ಇಲ್ದೆ ನಾನು ಬದುಕಲ್ಲ ಮಾವಯ್ಯ. ನನ್ನನ್ನು ಸಾಯಿಸಿ ಮಾವಯ್ಯ, ನನ್ನನ್ನು ಸಾಯಿಸಿ ಮಾವಯ್ಯ, ನನ್ನನ್ನು ಸಾಯಿಸಿ ಮಾವಯ್ಯ. ನನಗೆ ನನ್ನ ಭಾವ ಬೇಕು, ನನ್ನನ್ನು ಸಾಯಿಸಿ ಮಾವಯ್ಯ. ಇಷ್ಟು ದಿನ ಬಾವ ಬಾವ ಅಂತಿದ್ದಾಗ ಏನೋ ಮಕ್ಕಳ ಆಟ ಅನ್ಕೊಂಡಿದ್ವಿ. ಈಗ ಅವನಿಗೋಸ್ಕರ ಪ್ರಾಣನೂ ಬಿಡಕ್ ಸಿದ್ಧವಾಗಿದ್ದಾಳೆ. ಮಾವಯ್ಯ, ಯೋಚನೆ ಮಾಡಬೇಡಿ ಮಾವಯ್ಯ, ನನ್ನನ್ನು ಸಾಯಿಸಿ ಮಾವಯ್ಯ, ನನ್ನನ್ನು ಸಾಯಿಸಿ. ಪರ್ಣಿ, ಮಾವಯ್ಯ, ಮಾವಯ್ಯ ಮಾತಾಡಿ ಮಾವಯ್ಯ, ಮಾವಯ್ಯ ಮಾತಾಡಿ. ನಿಮಗ್ ನಾನ್ ಬೇಕಾ ಅವ್ಳು ಬೇಕಾ? ಮಾತಾಡಿ ಮಾವಯ್ಯ. ನೀವು ಮಾತಾಡಲ್ಲ, ನೀವು ಮಾತಾಡಲ್ಲ ಅಲ್ವಾ? ಮಾತಾಡಲ್ಲ. ಪರ್ಣಿಕಾ, ಮಾವಯ್ಯ, ನಾನ್ ಸತ್ತೋಗ್ತೀನಿ, ನಾನ್ ಸತ್ತೋಗ್ತೀನಿ, ನಾನ್ ಸತ್ತೋಗ್ತೀನಿ ಮಾವಯ್ಯ. ಪರ್ಣಿ, ಪರ್ಣಿಕಾ, ಆ ಮೂಲಿಕೆನ ತರೋದಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಮ್ಮ. ಅಷ್ಟಕ್ಕೂ ನಿನಗೇನ್ ಬೇಕು? ಮದ್ವೆ, ಭಾವನ್ ಜೊತೆ ನನ್ನ ಮದ್ವೆ. ಭಾವ ನನ್ನನ್ನ ಹೆಂಡತಿ ಅಂತ ಒಪ್ಕೋಬೇಕು. ಛೀ, ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗುತ್ತೆ. ನಿನ್ನ ಮದ್ವೆ ಬೇರೆ ಆಗ್ಬೇಕಂತೆ. ನಾನ್ ಸತ್ರು ನಿನ್ನ ಮದ್ವೆ ಮಾಡ್ಕೊಳಲ್ಲ. ಮಾಡ್ಕೊಳಲ್ವಾ? ಮಾಡ್ಕೊಳಲ್ವಾ? ಹಾಗಾದ್ರೆ ನಾನ್ ಸತ್ತೋಗ್ತೀನಿ, ಸಾಯ್ತೀನಿ. ಸಮಯ ವ್ಯರ್ಥ ಆಗ್ತಾ ಇದೆ. ನೀನೀಗ ತಡ ಮಾಡಿದ್ರೆ ಆಮೇಲೆ ಇವಳನ್ನ ಬದುಕ್ಸೋದು ಕಷ್ಟ. ಕೇಳಿಸ್ಕೊಂಡ್ಯಲ್ಲ ಭಾವ, ಆ ಪುಣ್ಯ ಬದುಕಲ್ಲ. ನಿಜವಾಗ್ಲೂ ಅವಳು ಬದುಕಬೇಕು ಅನ್ನೋ ಆಸೆ ಇದ್ರೆ ನನ್ನನ್ನೇ ಮದ್ವೆ ಮಾಡ್ಕೋತಿ ಅಂತ ಮಾತು ಕೊಡ್ಬೇಕು. ಹೇಳು,
ಮದ್ವೆ ಮಾಡ್ಕೋತೀಯಾ? ತಡ ಮಾಡ್ಬೇಡ ಭಾವ, ಹೇಳು. ಈ ತರ ಬಲವಂತವಾಗಿ ಮಾಡ್ಕೊಳ್ಳೋದು ಮದ್ವೆ ಅನ್ನಲ್ಲ, ನರ್ಕ ಅಂತಾರೆ. ಅದು ನರ್ಕ ಆದ್ರೂ ನನಗ್ ಸಂತೋಷನೇ. ಹೇಳು ಹೇಳು ಭಾವ, ಮಾತು ಕೊಡ್ತೀಯೋ ಇಲ್ವೋ? ಪುಣ್ಯ ಸತ್ತು ಹೋಗ್ತಾಳೆ ಭಾವ, ಮಾತು ಕೊಡು ಭಾವ, ಮಾತು ಕೊಡು.